ಇವೆಲ್ಲ ನಾನು 24 ರೂಪೀಸ್, ಒಂದಕ್ಕೆ 24 ಕೊಟ್ಟು ತೊಗೊಂಡು ಬಂದು 24 ರೂಪಾಯಿಗೆ 3 ಕಪ್ ತೊಗೊಂಡೆ. ಕ್ಯೂಟ್ ಅಲ್ಲ? ಎಣ್ಣೆ ಹಾಕೋದು, ಎಣ್ಣೆ ಆಗಂಡೆ ಹಾಕೋದು ಇದು ನನಗೆ ಭಾಳ ಬೇಕಾಯ್ತು. ಉದ್ದಿನ ಕಡ್ಡಿ ಚುಚ್ಚೋದು, ಇದು ಭಾಳ ಇದು ಅದೇನೋ ಅಂತಾರಲ್ಪ ಪಿಂಚಾಣಿ. ಏನ ತಂದಾನ ಪಪ್ಪ, ಏನ ತಂದಾನ ನೋಡೋಣ. ಏನು ಫ್ಯಾನಾ ಅರಲಾಗೈತೇನೆ? ಒಲ್ಲಂತ ಉಂಡ ನೋಡಪ್ಪ, ಸಾಕು. ಪಪ್ಪ ಹಿಡಿತಾನೆ ಗಪ್ಪು. ಬಿಡು, ಕೊಡು ಕ್ಯಾಚ್ ಕೊಡು, ಕೊಡು ಪಾಪ ಹೋಗಣ. ಕೊಡು, ಕೊಡು 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 ಚಾವಿ ಕೊಡು, ಕೊಡು. ಬಿಟ್ಟು ಹಿಡಿದ್ರಪ್ಪ ಪಪ್ಪ ಕ್ಯಾಚ್. ಮಕ್ಕೋತಾರಿಲ್ಲ ನಮ್ಮ ಸಾಹೇಬ್ರು. ನಿಮ್ಮ ನಿದ್ದೆ ಮಾಡೋ ಟೈಮ್ ಆಗೈತೆ, ಮಕ್ಕೋತಾರಿಲ್ಲ ಇವ್ರೀಗ. ಕಣ್ಣು ಮುಚ್ಚಿ ಮಕ್ಕೋತಾರಿಲ್ಲ. ಮಕ್ಕೋರ ಬರ್ರಿ, ನಾನು 24 ರೂಪಾಯಿ ಸೇಲ್ನಾಗ ಏನೇನು ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ. ಇಲ್ಲಿದ ಚೀಲ ಇದೆ, ನಾನು ಓಪನೇ ಮಾಡಿಲ್ಲ. ಇದ್ರಾಗ ಅದಾವು, ನಾನು ಇನ್ನೂ ಓಪನೇ ಮಾಡಿಲ್ಲ. ಒಂದೆರಡು ಸಾಮಾನು ಏನೋ ಬೇಕಿತ್ತು, ಅವಷ್ಟೇ ತೊಗೊಂಡಿದ್ದೆ. ಬಟ್ ಇದೆಲ್ಲ ಇದ್ರೊಳಗೆ ಅದಾವು, ತೋರಿಸ್ತೀನಿ ಬನ್ನಿರಿ. 24 ರೂಪಾಯಿ ಸೇಲ್ದೊಳಗೆ ಓಕೆ, ಪರವಾಗಿಲ್ಲ, ಚೆನ್ನಾಗಿದ್ದಾವೆ ಐಟಮ್ಸ್ ಎಲ್ಲ. ನಾನರೇ ಬರೀ ಇದೇ ಮೊಬೈಲಾಗ ನೋಡ್ತಿರ್ತೀನಿ, ಎಲ್ಲರೂ ಸೇಲ್ ಇದೆ ಏನೋ. ಬರ್ರಿ ನೋಡೋಣ 24 ರೂಪಾಯಿ ಸೇಲೊಳಗೆ. ನನಗೆ 24 ರೂಪಾಯಿ ಸೇಲ್ ಅದನ್ನು ಯಾವ ಥರ ಇರ್ತಾವೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫಸ್ಟ್ ಜಗ್, ಕ್ವಾಲಿಟಿನೂ ಓಕೆ, ಚೆನ್ನಾಗೈತೆ. 24 ರೂಪೀಸ್. ನೆಕ್ಸ್ಟ್ ಇದೊಂದು ಕಂಟೈನರು, ಏನಾದರೂ ಹಾಕಿಡಾಕ, ಫ್ರಿಜ್ಜಿನಾಗ ಹಾಕಿಡಾಕ ಚೆನ್ನಾಗೈತೆ. ನೆಕ್ಸ್ಟ್ ಇದೊಂದು ಟಿಫನ್ ಬಾಕ್ಸ್ ಪಂಕುಗ, ಮತ್ತು ಒಳಗೊಂದು ಸಣ್ಣದೊಂದು ಕಂಟೈನರ್ ಐತೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ,
ಬಟ್ ಸುಮ್ಮನೆ ಇರಲಿ, ಚೆನ್ನಾಗಿತ್ತು, ಏನಾದರೂ ಹಾಕಿಡಾಕೋ ಬರುತ್ತಾ ಅಂಥೇಳಿ ತೊಗೊಂಡೆ. ಇದು ಟಿಫನ್ ಬಾಕ್ಸ್. ನೆಕ್ಸ್ಟ್ ಇದೊಂದು ಬಾಲ್. ಇದು ಆ್ಯಕ್ಚುಲಿ ಹೊರಗಡೆ 25 ಏನೋ ಇದೆ ಅಷ್ಟೇ, 24. ನಾನು ಇದು ಮೊದಲು ತೊಗೊಂಡಿದ್ದೆ ಪಂಕುಗೆ ಆಟ ಆಡ್ಸೋಕ್ಕದು ಅಂಥೇಳಿ. 25 ರೂಪೀಸ್ ಇತ್ತು, ಇದು 24 ಸೇಮ್. ನೆಕ್ಸ್ಟ್ ಇದೊಂದು ಸ್ಪ್ರೇ ಬಾಟಲ್ ತೊಗೊಂಡ್ರಿ ಇವರು. ಏನಾದರೂ ಸ್ಪ್ರೇ ಬಾಟಲ್ ಇವ್ರು ತೊಗೊಂಡಿದ್ದು, ನಾನಲ್ಲ. ಇವ್ರು ಅದಕ್ಕೆ ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಓ ರೈಟ್, ಐರನ್ ಮಾಡೋ ಸಂಬಂಧ ಅವರು ಮನೆಯಾಗೆ ಐರನ್ ಮಾಡ್ಕೋತಾರ. ಸೊ ಐರನ್ನಿಗೆ ಬಟ್ಟೆಗೆ ಸ್ಪ್ರೇ ಮಾಡೋ ಸಂಬಂಧ ಇದು ಸ್ಪ್ರೇ ಬಾಟಲ್ ತೊಗೊಂಡಾರ. ಕರೆಕ್ಟ್. ಇವು ಸ್ಪೂನು. ಎಷ್ಟು ಸ್ಪೂನು? 1 2 3 4 5 6 7 ಸ್ಪೂನ್ ಇದ್ದಾವೆ ಇವು. ಸಣ್ಣ ಸಣ್ಣ ಎಲ್ಲ ಥರನೂ, ಸಣ್ಣದಿಂದ ದೊಡ್ಡತನ ಸ್ಪೂನ್ಸ್ ಈ ಥರ. ಇದು ಎದಕ್ಕೆ ಯೂಸ್ ಆಗುತ್ತೋ ಗೊತ್ತಿಲ್ಲ, ಸುಮ್ಮನೇನೋ ಒಂದು ಇರಲಿ ಬಿಡು ಅಂತ ತೊಗೊಂಡೆ. 24 ರೂಪೀಸ್. ನೆಕ್ಸ್ಟ್ ಇದು ನನಗೆ ಭಾಳ ಬೇಕಾಯಿತು. ಉದ್ದಿನ ಕಡ್ಡಿ ಚುಚ್ಚೋದಿದು. ಇದು ಭಾಳ ಅದೇನೋ ಅಂತಾರಲ್ಪ, ಪಿಂಚಾಣಿ ಆ ಥರದೊಳಗಿದು ಪಿಂಚಾಣಿ ಅಂತಾರಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಏನಂತಾರೆ ಅಂಥೇಳಿ. ಇಲ್ಲ ಇದು ಈ ಥರ ಬರ್ತಾವಲ್ಲ, ಪಿಂಚಾಣಿ ಅಂತಾರಲ್ಲ, ಇದಕ್ಕೆ ನನಗೆ ಗೊತ್ತಿಲ್ಲ ಏನಂತಾರೆ ಅಂಥೇಳಿ. ಬಟ್ ಇದೇ ಥರದ್ರೊಳಗೆ ಇದು ಉದ್ದಿನ ಕಡ್ಡಿ ಚುಚ್ಚೋದು, ಇದು ನಂಗೆ ಭಾಳ ಇಷ್ಟ ಆಯಿತು. ಇದು ಒಂದು 24 ರೂಪೀಸ್. ಇದೇನೋ ಒಂದು ಚಂದ ಇಷ್ಟ ಆಯಿತು. ಶೇಂಗಾ ಚಟ್ನಿ ಹಾಕಿಡಾಕ, ಉಪ್ಪಿನಕಾಯಿ ಚಟ್ನಿ ಸಣ್ಣದು, ಇದು ಚಂದ ಅನ್ನಿಸ್ತು. ನೆಕ್ಸ್ಟ್ ಪರ್ಸ್. ನಮ್ಮ ಪಂಕುಗೆ ಪರ್ಸ್ 24 ರೂಪೀಸ್. ಇದನ್ನು ಏನೋ ಹೆಚ್ಚು ಹಾಕ್ಯಾರ. 24 ರೂಪೀಸ್ ಪರ್ಸ್. ಚೆನ್ನಾಗೈತಲ್ಲ. ಇದನ್ನು ಇಷ್ಟ ಆಯಿತು. ನಾನು ಬರೀ ಇದೇ ಹುಡುಕ್ತಿರ್ತೀನಿ, ಎಲ್ಲರೂ ಸೇಲ್ ಅದಾವೇನೋ ಚೀಪ್ ರೇಟ್ನಾಗ ಇದೇ ಹುಡುಕ್ತಿರ್ತೀನಿ. ಬಟ್ ಏನು ಗೊತ್ತಾ, ನನಗಲ್ಲಿ ಹೋಗೋತನ ಸಮಾಧಾನ ಇರೋಂಗಿಲ್ಲ. ಇದನ್ನು ನಾನು ಇನ್ಸ್ಟಾಗ್ರಾಮ್ ಇಲ್ಲೇ ಬಳಸಂಗೆ ಒಳಗಿದ್ದಾಗ ನೋಡಿದ್ದೆ. ಯಾವಾಗ ಬಿಜಾಪುರಕ್ಕೆ ಹೋಗ್ತೀನಪ್ಪ, ನಾವು ಹೋಟ್ರಾಗೆ ಸೇಲ್ ಹೋಗಿರುತ್ತೇನೋ ಅಂತ ಇದನ್ನೇ ಯೋಚನೆ ಮಾಡಾಕತ್ತಿದ್ದೆ. ಅದೊಂದು ಫಂಕ್ಷನ್ ಬಂತು, ಹೋಗೋದಾಯಿತು, ಮತ್ತು ಹಾಗೆ ಇಲ್ಲ ಅಂತ ಹೋಗೋದಾಯಿತು. ಓಕೆ, ನನಗೆ ಸೇಲ್ ಹೋಗೋದಂತೂ ಹೋಗಿರ್ತೀನಿ. ನನಗೆ ಚಲೋ ಅನಿಸಿದ್ರೆ ತೊಗೊಂಡಿರ್ತೀನಿ, ಇರ್ಲಿಕ್ಕಂದ್ರೆ ಇಲ್ಲ. ಇದು ಬ್ರಷ್, ಒಳಗೊಂದು ಬ್ರಷ್ ಐತಿ, ಮತ್ತು ಒಂದು ಎಲ್ಲರ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ, ಅದು ಬ್ರಷ್. ಇದು 24 ರೂಪೀಸ್. ಇದು ವೆಜಿಟೇಬಲ್ ಕಟ್ಟರ್ ಅಂದರೆ ಮ್ಯಾಲಿನ ಸಿಪ್ಪಿ ಕಟ್ ಮಾಡೋಕ್ಕಿದು. ಮ್ಯಾಲಿನ ಸಿಪ್ಪಿ ಕಟ್ ಮಾಡ್ತಾರಲ್ಲ ಅದು. ಆಲೂಗಡ್ಡೆ ಸಿಪ್ಪಿ ಎಲ್ಲ ತೆಗಿತಾರಲ್ಲ ಅದು. ನೆಕ್ಸ್ಟ್ ಇದು ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಓಕೆ, ಇದನ್ನು ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ 2 ಬಂದಾವು, 2 ಕಲರ್ ಚೆನ್ನಾಗಿದೆ. ಏನಾದ್ರು ಹಾಕಿಡಾಕ ನಡೀತೈತಿ, ಹಾರಿದ್ದು ಅದು ಚಲೋ ಅನ್ನಿಸ್ತು, ಅದಕ್ಕೆ ತೊಗೊಂಡಿದ್ದು. ನೆಕ್ಸ್ಟ್ ಇದು 2 ತೊಗೊಂಡ. ಅವ್ರ ಅಪ್ಪಗೊಂದು ಮಗಳಿಗೊಂದು ಅಂಥೇಳಿ 2 ತೊಗೊಂಡಾರ ಅವರು. ಎಲ್ಲರೇ ನಾವು ಊರಿಗೆ ಹೋಗ್ತಿರ್ತೀವಲ್ಲ, ನಾವು ಜಾಸ್ತಿ ಅಡ್ಡಾಡ್ತೀವಿ, ಎಲ್ಲರೂ ಊರಿಗೆ ಹೋಗ್ತಿರ್ತೀವಲ್ಲ, ಅದ್ರ ಸಂಬಂಧ ಊರಿಗೆ ಹೋದಾಗ ಬರುತ್ತೆ ಅಂಥೇಳಿ ನಾನು ತೊಗೊಂಡಾರ ಅವರೇ ಇಬ್ಬರು, ಅಪ್ಪ ಒಂದು ಮಗಳೊಂದು. ನೆಕ್ಸ್ಟ್ ಇದು ಡಸ್ಟ್ ಹಿಂಗೆ ಡಸ್ಟ್ ಕ್ಲೀನ್ ಮಾಡೋಕ್ಕೆ. ಓಕೆ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಸ್ಪ್ರೇ ಬಾಟಲ್ 2 ತೊಗೊಂಡಾರೆ. ಯಾವಾಗ ತೊಗೊಂಡಾರೆ ನಾನು ನೋಡೇ ಇಲ್ಲ ನಾನು ಇದನ್ನು ನೋಡಿಲ್ಲ ಯಾವಾಗ ತೊಗೊಂಡಾರೆ. ಇವರೇ ಪಪ್ಪ ಜಗೋರಿ ತೊಗೊಂಡಿರ್ಬೇಕಿತ್ತು. ನೆಕ್ಸ್ಟ್ ಸೀಸರ್. ಇದು 24 ರೂಪೀಸು. ಚೆನ್ನಾಗಿದಲ್ಲ, 24 ರೂಪೀಸ್. ಓಕೆ. ನೆಕ್ಸ್ಟ್ ಇದು ಒಂದು ಕಿಚನ್ ಹೋಲ್ಡರ್, ವೆಲ್ಕಮ್ ಕಿಚನ್ ಹೋಲ್ಡರ್. ಮತ್ತು
3 ಥರ ಐಟಮ್ಸ್ ಚಾಪ್ ಮಾಡ್ಬೋದು. ಇದನ್ನು ಇದು ಥರ ಇದು ಬಟಾಟೆ ಚಿಪ್ಸ್ ಮಾಡ್ಬೋದು. ಇದು ದಪ್ಪದ ಇದು ಕೊಬ್ಬರಿ ತುರಿದು ನನ್ನ ಕಡೆ ಇತ್ತು, ಬಟ್ ಎಲ್ಲೈತು ಸಿಗಾಗ್ತಿದ್ದಿಲ್ಲ. ಸುಮ್ಮನೆ ಏನೋ 24 ರುಪೀಸ್ ಅಂದ್ರಲ್ಲ, ಸುಮ್ಮನೆ ಇರಂಗಿರಲಿ ಅಂತೇಳಿ ನಾನು ತೊಗೊಂಡೆ. ನೆಕ್ಸ್ಟು ಕಪ್ಪು, 24 ರೂಪಾಯಿಗೆ 3 ಕಪ್ ತೊಗೊಂಡೆ. ಸುಮ್ಮನೆ ನನಗೊಂದು ಪಂಕೋಗೊಂದು ಜಗ್ಗೋರಿಗೊಂದು ಅಂತ ಹೇಳಿ ಆ್ಯಕ್ಚುಲಿ ಅದಾವು, ಬಟ್ ಇದು ಸುಮ್ಮನೆ ಡೈಲಿ ಯೂಸಿಗೆ ಚಲೋ ಅನಿಸಿದ್ವು, ಚಂದ ಅನಿಸಿದ್ವು, ಅದಕ್ಕೆ ಒಂದು ತೊಗೊಂಡೆ. ನೆಕ್ಸ್ಟ್ ದಿಸ್ ಕ್ಯೂಟ್ ಅಲ್ಲ, ಎಣ್ಣೆ ಹಾಕೋದು, ಎಣ್ಣೆ ಆಗಂಡೆ ಹಾಕ್ಬೋದು, ಸಾಂಬಾರು ಏನಾದರೂ ಲಿಕ್ವಿಡ್ ಯೂಸ್ ಮಾಡ್ಬೋದು. ಚೆನ್ನಾಗೈತಲ್ಲ, ನನಗೆ ಇದು ಚಂದ ಅನ್ನಿಸ್ತು. ಇದು ಭಾಳ ಕ್ಯೂಟ್ ಅನ್ನಿಸ್ತು ನನಗೆ. ಕ್ಯೂಟ್ ಅದಲ್ಲ, ಶೇಂಗಾ ಚಟ್ನಿ ಇನ್ನೂ ಬೀಳಂಗಿಲ್ಲ, ಏನೂ ಇಲ್ಲ, ಲೈಟ್ ವೆಯ್ಟ್ ಚೆನ್ನಾಗೈತಲ್ಲ. ಆ್ಯಕ್ಚುಲಿ 2 ತೊಗೊಂಡಿದ್ದೆ. ಇದನ್ನು ಒಂದು ಉಪ್ಪಿನಕಾಯಿ, ಒಂದು ಶೇಂಗಾ ಚಟ್ನಿ ಹಾಕಿಡ್ಬೇಕಂತ ಹೇಳಿ, ಬಟ್ ನಮ್ಮ ಅಕ್ಕ ನಾನು ಅಂದ್ಕೊಳ್ಳಿ ನಂಗೆ ಚಂದ ಐತಿ ಅಂತ ತೊಗೋತೀನಿ ಅಂದು. ಆಯ್ತಪ್ಪ ತಗೋ ಅಂಥೇಳಿ ನಾನು ಒಂದು ತೊಗೊಂಡು ಬಂದೆ. ನಡೀತೈತೆ, ಶೇಂಗಾ ಚಟ್ನಿ ಹಾಕಿರ್ತೇನೆ. ಉಪ್ಪಿನಕಾಯಿ ಜಾಸ್ತಿ ಯೂಸ್ ಮಾಡೋಲ್ಲ, ಶೇಂಗಾ ಚಟ್ನಿ ಯೂಸ್ ಮಾಡ್ತಾರೆ, ಶೇಂಗಾ ಚಟ್ನಿ ಹಾಕಿರ್ತೇನೆ. ಶೇಂಗಾ ಚಟ್ನಿ ಫಿಕ್ಸ್ ಬೇಕು ನಮಗೆ. ಇದಕ್ಕೆ ದಿಸ್ ಬ್ಯಾಗ್ ಅಂಕು ಸುಮ್ಮನೆ ಎಲ್ಲರೇ ಟ್ಯೂಷನ್ಗೆ ಅದು ಈಗ ಟ್ಯೂಷನ್ಗೆ ಹಾಕ್ಬೇಕನ್ನ ಅದೇನಕ್ಕಿಗೆ ಸುಮ್ಮನೆ ಟ್ಯೂಷನ್ಗೆ ಹೋಗಾಗದು ನಡೀತೈತಿ. ಈ ಥರ ಬ್ಯಾಗ್ ಹಾಕೊಂಡು ಹೋಗ್ಬೇಕು. ಒಂದು ಬ್ಯಾಗ್ ಓಕೆ. ನೆಕ್ಸ್ಟ್ ಇನ್ನೂ ಒಂದು ನಮ್ಮ ಜಗುವರಿಗೆ ಜಾಸ್ತಿ ಇಷ್ಟ ಆಗಿದೆ, ಇನ್ನೂ ಒಂದು ತೋರಿಸ್ತೀನಿ ಬ್ಯಾಗ್. ಅದು ಯೂಸ್ ಮಾಡಲ್ಲ ಅವ್ರು, ಬೇಡ ನನಗೆ ಬೇಕು ಅಂಥೇಳಿ ಅದೊಂದು ಯೂಸ್ ಮಾಡಿದರು, ಅದೊಂದು ತೋರಿಸ್ತೀನಿ ನಿಮಗೆ. ಇದೊಂದು ಫೋನು ಹೋಲ್ಡರು, ಇದು ಚಾರ್ಜಿಗೆ ಹಾಕಿ ಇಲ್ಲಿ ಫೋನ್ ಇಡ್ಬೋದು. ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ಅವರಿಗೆ. ಇದು ಇನ್ನೂ 1-2 ತೊಗೊಂಬರ್ಬೇಕಿತ್ತು ನೋಡು, ಎಲ್ಲ ರೂಮ್ನಾಗ ಒಂದೊಂದು ಹಾಕಿಡಕ್ಕೆ ಬರ್ತಿತ್ತು ಅಂಥೇಳಿ ಅಂದರು, ಬಟ್ ನನಗೆ ಅದು ಕಾಣಲೇ ಇಲ್ಲ. ನನಗೆ ಇದು ಒಂದೇ ಕಾಣಿಸಿತ್ತು, ಹಿಂಗಾಗಿ ಇದು ಒಂದೇ ಇಟ್ಕೊಂಡಿದ್ದೆ ನಾನು. ಇದು 24 ರುಪೀಸ್, ಚಲೋ ಅಲ್ಲ, ಅದಕ್ಕೆ ಇದು ಭಾಳ ಲೈಕ್ ಆಗೈತೆ ಅವರಿಗೆ. ಇದನ್ನು ನೋಡಿರಿ, ಇವೆಲ್ಲ 24 ರೂಪಾಯಿ ಸೇಲ್ ಒಳಗೆ ನಾನು ತೊಗೊಂಬಂದಿರೋ ಸಾಮಾನು. ಇಷ್ಟೆಲ್ಲ ತೊಗೊಂಡು ಬಂದ್ವಿ. ಇನ್ನೂ 1-2 ಯೂಸ್ ಮಾಡಿವಿ ಅನ್ಸುತ್ತೆ, ಏನೇನು ನೆನಪಾಗತ್ತಿಲ್ಲ ನನಗೆ. 1-2 ಸಾಮಾನು ಯೂಸ್ ಮಾಡೀವಿ. ಇಷ್ಟು ನನಗೆ ಏನು ಬೇಕು ಅಷ್ಟನ್ನು ಮಾತ್ರ ತೊಗೊಂಡೆ ನಾನು. ಇನ್ನೂ ಜಾಸ್ತಿ ಸಾಮಾನು ಇದ್ದು ಅಲ್ಲಿ, ಬಟ್ ನನಗೇನು ಅವಶ್ಯಕತೆ ಇದೆಯಲ್ಲ ಅದು ಅಷ್ಟೇ ತೊಗೊಂಡೆ. ಸೊ ಇವೆಲ್ಲ ನನಗೆ ಸ್ವಲ್ಪ ಅವಶ್ಯಕತೆ ಅನ್ನಿಸ್ತು, ಅದಕ್ಕೆ ಇವಿಷ್ಟೇ ತೊಗೊಂಡು ಬಂದೆ. ಇನ್ನೂ ಭಾಳ ಇದ್ದು ಅಲ್ಲಿ ಸಾಮಾನು, ಸ್ಟೀಲಿನೂ ಇದ್ದು, ಗ್ಲಾಸಿನೂ ಇದ್ದು, ಬಟ್ ತೊಗೊಲಿಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕಂತ ಹೇಳಿ ತೊಗೊಂಡೆ. ಇಂಥದ್ದು ಇನ್ನೂ ಒಂದು ತೊಗೊಂಡು ಬಂದಿದ್ದೆ, ಟ್ರೇ. ಅದು ಇವರು ಸ್ಕೂಲಿಗೆ ತೊಗೊಂಡು ಹೋಗ್ತೀನಿ, ಏನು ಸಾಮಾನು ಹಾಕಿಡಕ್ಕೆ ಬರುತ್ತಂತೆ, ಅವ್ರನ್ನ ತೊಗೊಂಡು ಹೋದರು. ಆಯಿತು, ಇಷ್ಟೆಲ್ಲ ಸಾಮಾನು. ಇವೆಲ್ಲ ನಾನು 24 ರುಪೀಸ್, ಒಂದಕ್ಕೆ 24 ಕೊಟ್ಟು ತೊಗೊಂಡು ಬಂದೆ ನೋಡಿರಿ. ಸಾಯಂಕಾಲ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಉಸ್ಳಿ ಕಾಳು, ಸಾಯಂಕಾಲ ಉಸ್ಳಿ ಕಾಳು ಮಾಡಬೇಕು. ನೆಕ್ಸ್ಟ್ ಚಪಾತಿ ಹಿಟ್ಟು ನಾದಿಟ್ಟಿನಿ, ಚಪಾತಿ ಮಾಡಬೇಕು. ಇನ್ನೂ ಚಹಾ ಕುಡ್ದಿಲ್ಲ ಇವರು, ಜಗುವರು ಎಲ್ಲ ಹೊರಗೆ ಹೋದರು. ಅದು ಸಂಬಂಧ ಅವ್ರು ಬಂದ ಮೇಲೆ ಮಾಡಬೇಕು ಅಂಥೇಳಿ ನಾನು ಚಹಾ ಕುಡ್ದಿಲ್ಲ. ಆ್ಯಕ್ಚುಲಿ ಒಂದೇ ಟೈಮ್ ನಾವು ಚಹಾ ಕುಡಿಯೋದು, ಮಾರ್ನಿಂಗ್ ನಮಗೆ ಟೈಮೇ ಸಿಗೋಂಗಿಲ್ಲ ಚಹಾ ಮಾಡ್ಕೊಂಡು ಕುಡಿಯೋ ಅಷ್ಟು. ಅದಕ್ಕೆ ಈವ್ನಿಂಗ್ ಆದರೂ ಒಂದು ಸಲ ಜೊತೆಗೆ ಕುಡಿಯೋಣ ಅಂಥೇಳಿ ಈವ್ನಿಂಗ್ ಒಂದು ಟೈಮ್ ನಾನು ಎಷ್ಟೊತ್ತಾದ್ರೂ ಅವ್ರು ಬಂದ ಮೇಲೇ ಚಹಾ ಮಾಡ್ತೀನಿ. ಒಂದು ವೇಳೆ ಅವ್ರು ಬರಲಿಲ್ಲ ಅಂದ್ರೆ ನಾನು ಚಹಾನೇ ಕುಡಿಯೋದಿಲ್ಲ. ಹಂಗೆ ಒಂದು ಟೈಮ್ ಅದ್ರ ಜೊತೆ ಚಹಾ ಕುಡಿದ್ರೆ ನಂಗೆ ಸಮಾಧಾನ. ಉಸ್ಳಿ ಪಲ್ಯ ನನ್ನ ಫೇವ್ರೇಟ್ ಉಸ್ಳಿ ಪಲ್ಯ ಮಾಡತ್ತೀನಿ. ಸಾಯಂಕಾಲ 6 ಗಂಟೆ ಆಯ್ತೇನೋ, ಮೇ ಬಿ 6 ಗಂಟೆ 15 ನಿಮಿಷ. ಹುಡುಗರನ್ನು ಕರ್ಕೊಂಡು ಹೋಗ್ಯಾರ ಅವರು. ಸೊ ಅದಕ್ಕೆ ನಾನೇ ಎಲ್ಲ ಮನೆ ಕಸ ಹುಡುಗಿ, ಸಾಯಂಕಾಲ ಆಗಿತ್ತಲ್ಲ ಕಸ ಹುಡುಗಿ, ದೇವ್ರ ಮುಂದೆ ದೀಪ ಹಚ್ಚಿ ನೋಡಿರಿ
6:15 ಆಗಿತ್ತು ಟೈಮ್. ಇವಾಗ ಅಡುಗೆ ಸಾಯಂಕಾಲ ಅಡುಗೆ ಸ್ಟಾರ್ಟ್ ಮಾಡೀನಿ. ಏನಿಲ್ಲ, ಪಲ್ಯ ಮಾಡಬೇಕು, ಸ್ವಲ್ಪ ಚಪಾತಿ ಮಾಡಬೇಕು, ಸಾಂಬಾರು ಐತಿ, ಸಾಂಬಾರೇನು ಇಲ್ಲ ಮಾಡೋದು, ಸ್ವಲ್ಪ ಅನ್ನ ಮಾಡಬೇಕು ಪೃಥ್ವಿಗೆ. ತಗೊಂಬಂದಿಮ್ಮ. ಏನಪ್ಪಾಜಿ ಅಚ್ಚಿಮ್ಮ? ಅಪ್ಪಾಜಿ ನಿನ್ನ ಕಿವಂದು ಏನು ಮಾಡಿದ್ರು? ತೆಗೆದ್ರಾ? ಎಲ್ಲದು ಅಶ್ವಿಂದ್ರಾಗ? ಅಮ್ಮನಿ ಇದು ಕುಡಿಯಂಗಿಲ್ಲ ಏನದು ಹಾಲಿಂದ? ಇದು ತಿಂದಾದ್ಮೇಲೆ ಹ್ಞೂ ಗ್ಯಾಸ್ ಏನ ತಂದಾನ ಪಪ್ಪ? ಏನೇ ತಂದಾನ ನೋಡೋಣ. ಏನು ಹೇಳು, ಓಪನ್ ಮಾಡಮ್ಮನಪ್ಪ. ಏಯ್ ತುಂಬಲ್ಲ. ಕಾಲುಂಗ್ರಿ ತಂದಾನ. ನಾನು ಅಧಿಕ ಮಾಸ ಒಳಗೆ ತೊಗೊಂಬ ಅಂತೀನಿ. ಅಧಿಕ ಮಾಸ ಮುಗಿದ್ಮೇಲೆ ತೊಗೊಂಬಂದಾನ. ನಿನ್ನೆ ಮುಗೀತು, ಇವತ್ತು ತೊಗೊಂಬಂದಾರ ಪಪ್ಪಾರ. ಕಾಸ್ಟ್ಲಿ ಅದಾವು. ಎಷ್ಟು? 2,000 1,200 ಇಲ್ಲ ಸಣ್ಣ ಇಟ್ಟೀನಿ. 1,200 800 ಹಾಂ ಇಡು. ನಡಿ ಏನಂತ? ಚಲೋ ಬರ್ರಿ ಚಾ ಕುಡಿಯೋಣ.